ಎಲ್ಲರಿಗೂ ನಮಸ್ಕಾರ. ಕರಗ ಮಹೋತ್ಸವ ಇದು ಎಲ್ರಿಗೂ ತಿಳಿದಿರುವಂತ ವಿಚಾರ. ಆದರೆ ಕರಗದ ಇತಿಹಾಸ ಅಷ್ಟಾಗಿ ಯಾರಿಗೂ ತಿಳಿದಿಲ್ಲ. ಅದನ್ನೊಮ್ಮೆ ತಿಳ್ಕೊಂಡು ಮತ್ತೆ ಪ್ರಸ್ತುತ ವಿಚಾರಕ್ಕೆ ಬರೋಣ. ಈ ಕರಗ ಅನ್ನೋದು ಹೇಗೆ ಶುರುವಾಯಿತು ಅಂತ ಕೇಳಿದ್ರೆ, ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮ ಏನಿದ್ದಾನೆ, ದ್ರೌಪದಿಯ ಮಕ್ಕಳನ್ನ ಅಂದ್ರೆ ಉಪಪಾಂಡವರನ್ನ ಪಾಂಡವರು ಅಂತ ಭಾವಿಸಿ ಮೋಸದಿಂದ ಕೊಂದ್ಬಿಡ್ತಾನೆ. ಅದೇ ಕೋಪಕ್ಕೆ ಕೌರವರ ವಿರುದ್ಧ ಜಯಗಳಿಸಲು ದ್ರೌಪದಿಯು ಶಕ್ತಿ ದೇವತೆಗಳನ್ನು ಒಲಿಸಿಕೊಳ್ಳಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಆ ಶಕ್ತಿ ದೇವತೆಗಳ ಅವತಾರವಾದಂತಹ ಕಲಶ ಸ್ಥಾಪನೆ ಮಾಡಿ ಆ ಕಲಶಕ್ಕೆ ಪೂಜೆ ಸಲ್ಲಿಸಿ ಶ್ರದ್ಧೆ ಮತ್ತು ಭಕ್ತಿಯಿಂದ ತಲೆ ಮೇಲೆ ಹೊತ್ತು ಶಕ್ತಿಯನ್ನು ಒಲಿಸ್ಕೊಳ್ತಾಳೆ. ನಂತರದಲ್ಲೇ ಪಾಂಡವರು ಯುದ್ಧದಲ್ಲಿ ಜಯಗಳಿಸ್ತಾರೆ. ಇದು ಪುರಾಣ ಕಥೆಗಳಲ್ಲಿ ಕೇಳಿ ಬರುವಂಥದ್ದು. ಈ ಕಲಶ ಹೊತ್ತು ಶಕ್ತಿಯನ್ನು ಒಲಿಸಿಕೊಳ್ಳುವುದಕ್ಕೆ ಕರಗ ಅಂತ ಕರೀತಾರೆ. ಕರಗದ ಮೂಲ ಉದ್ದೇಶ ಶಕ್ತಿಯನ್ನು ಒಲಿಸಿಕೊಳ್ಳುವುದು. ಸೈನಿಕರೊಂದಿಗೆ ದ್ರೌಪದಿ ಕಲಶ ಹೊತ್ತು ಮುಂದೆ ಹೊರಟ್ರೆ ಶತ್ರುಗಳು ಭಯದಿಂದ ಹಿಮ್ಮೆಟ್ತಿದ್ರಂತೆ. ಇದು ಪುರಾಣವಾದರೆ ಪ್ರಸ್ತುತದಲ್ಲಿ ಕರಗದ ಉದ್ದೇಶ ದುಷ್ಟಶಕ್ತಿಗಳ ವಿರುದ್ಧ ಹೋರಾಡಲು ಹಾಗೂ ಜನರು ಅನಾರೋಗ್ಯದಿಂದ ಬಳಲುವುದನ್ನು ತಪ್ಪಿಸಲು ಕರಗ ಆಚರಣೆ ಮಾಡುವುದರ ಮೂಲಕ ಕಾಯಿಲೆಗಳಿಂದ ಆರೋಗ್ಯವನ್ನು ಕಾಪಾಡಿಕೊಂಡು ಬರುತ್ತಿದ್ರು. ಹೀಗಿರುವಾಗ ಶ್ರೀ ನರಸಿಂಹ ಮೊದಲಿಯಾರ್, ಕಂದಸ್ವಾಮಿ ಮೊದಲಿಯಾರ್, ಮುನಿಸ್ವಾಮಿ ಮೊದಲಿಯಾರ್ ಮತ್ತು ಇನ್ನಿತರರು 1930ರಲ್ಲಿ ದೇವಿಯ ಕರಗ ಮಹೋತ್ಸವವನ್ನು ಆಚರಿಸಲು ಪ್ರೇರೇಪಣೆಯಾದರು. ಈಗ ಪ್ರಸ್ತುತ ಕರಗ ಮಹೋತ್ಸವದ ವಿಚಾರವಾಗಿ ಬರೋಣ. ಈ ಕರಗ ಮಹೋತ್ಸವವು ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿರುವ ಚಾಮುಂಡೇಶ್ವರಿ ಹಾಗೂ ಕರುಮಾರಿಯಮ್ಮನವರ ದೇವಸ್ಥಾನದಲ್ಲಿ ಈ ಬಾರಿ 95ನೇ ವರ್ಷದ ವಿಜೃಂಭಣೆಯ ಕರಗ ಮಹೋತ್ಸವ ನಡೀತಾ ಇದೆ. ಈ ಭಾಗದಲ್ಲಿ ಜನ ಇದನ್ನ ಮಿನಿ ದಸರಾ ಅಂತಲೇ ಕರೀತಾರೆ. ಇದರ ಅಂಗವಾಗಿ ದೇಗುಲವು ವಿವಿಧ ಪುಷ್ಪಾಲಂಕಾರಗಳಿಂದ ಕೂಡಿದ್ದು ಪ್ರಮುಖ ರಸ್ತೆಗಳೆಲ್ಲ ವಿದ್ಯುತ್ ದೀಪಾಲಂಕಾರಗಳಿಂದ ರಂಗೋಲಿಗಳಿಂದ ಕಂಗೊಳಿಸುತ್ತಿರುತ್ತದೆ. ಇಡೀ ಊರಿಗೂರಿ ಹಬ್ಬದ ವಾತಾವರಣದಲ್ಲಿ ಮುಳುಗಿರುತ್ತದೆ. ಮೊದಲ ದಿನ ಚಾಮುಂಡಿ ಬೆಟ್ಟದಲ್ಲಿನ ಅಧಿದೇವತೆ ಚಾಮುಂಡೇಶ್ವರಿ ದೇವರಿಗೆ ಮಾಡಿದ ಅಭಿಷೇಕದ ನೀರನ್ನು ಮಡಿಕೆಯಲ್ಲಿ ತಂದು ಕರಗ ಜೋಡಿಸಲಾಗುತ್ತೆ. ಮೊದಲ ದಿನ ಈ ಕರಗ ಉತ್ಸವಕ್ಕೆ ಚಾಮುಂಡಿ ವನಂನಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಜೃಂಭಣೆಯ ಚಾಲನೆ ಕೊಡುತ್ತಾರೆ. ನಂತರ ಪ್ರಮುಖ ಪ್ರದೇಶಗಳಿಗೆ ತೆರಳಿ ಭಕ್ತಾದಿಗಳಿಂದ ಪೂಜೆ ಸ್ವೀಕರಿಸಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ದೇಗುಲಕ್ಕೆ ಮರಳಿ ಬರುತ್ತದೆ. ಹೀಗೆ 3 ರಿಂದ 6 ದಿನಗಳ ಕಾಲ ನಡೆಯುವ ಈ ಉತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ದೇವಿಯ ಕರಗವನ್ನು ಜೋಡಿಸುವುದನ್ನು ನೋಡುವುದೇ ಬಹಳ ಅದ್ಭುತವಾಗಿರುತ್ತದೆ. 3 ಮಡಿಕೆಗಳಿಗೆ ದಟ್ಟವಾಗಿ ದಾರ ಸುತ್ತಿ ಅಭಿಷೇಕ ಮಾಡಿದ ಕಲಶ ಜೋಡಿಸಿ ಗೋಪುರಾಕಾರವಾಗಿ ಕಟ್ಟಿ ದೇವಿಗೆ ಪ್ರಿಯವಾದ ಬೇವಿನ ಸೊಪ್ಪಿನಿಂದ ಹೊದಿಸಿ ಮಧ್ಯದಲ್ಲಿ ಬೆಳ್ಳಿಯ ಚಾಮುಂಡೇಶ್ವರಿ, ಆದಿಶಕ್ತಿ ಮತ್ತು ಕರುಮಾರಿಯಮ್ಮನವರ ಪ್ರತಿಮೆಯನ್ನು ಅಳವಡಿಸಿ ಬಿಗಿ ಬಂದೋಬಸ್ತ್ನಿಂದ ಜೋಡಿಸಿ ಮೇಲೆ ಮಲ್ಲಿಗೆ ಹೂವಿನ ಕುಚ್ಚಿನಿಂದ ಅಲಂಕರಿಸುತ್ತಾರೆ. ಈ ಮಲ್ಲಿಗೆ ಹೂವಿನ ಕುಚ್ಚನ್ನು ಈ ರೀತಿಯಾಗಿ ತಯಾರು ಮಾಡಿ ದೇವಿಯ ಕರಗಕ್ಕೆ ಅಲಂಕರಿಸಿರುತ್ತಾರೆ. ಕರಗದ ತುದಿಯಲ್ಲಿ ಕರಿಮಣಿ, ಬಿಚ್ಚೋಲೆಗಳನ್ನು ಅಳವಡಿಸಿ ಅದರ ಮೇಲೆ ಒಂದು ನಿಂಬೆಹಣ್ಣನ್ನು ಇಡುತ್ತಾರೆ. ಈ ನಿಂಬೆಹಣ್ಣನ್ನು ಶಕ್ತಿ ಎಂದು ಪರಿಗಣಿಸಲಾಗುತ್ತದೆ. ಆನಂತರದಲ್ಲಿ ಕರಗದ ತುದಿಗೆ ಬೆಳ್ಳಿಯ ಛತ್ರಿಯನ್ನು ಅಳವಡಿಸಿ ಅನಂತರವೇ ಒಂದು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕರಗದ ಮೆರವಣಿಗೆ ಶುರುವಾಗುತ್ತದೆ. ಈ ಕರಗವನ್ನು ಹೊರುವ ಯುವಕರಿಗೆ ವೀರಕುಮಾರರು ಅಂತ ಕರೀತಾರೆ. ಯಾರು ಬೇಕಾದರೂ ಕರಗ ಹೊರುವಂತಿಲ್ಲ. ಕರಗ ಹೊರುವವರಿಗೆ ಒಂದಷ್ಟು ನೇಮ ನೀತಿಗಳು ಇರುತ್ತವೆ. ಅದನ್ನು ಅವರು ಪಾಲಿಸಲೇಬೇಕು. ಕರಗ ಹೊರುವ 15 ರಿಂದ 17 ಯುವಕರು ಸಂಕಲ್ಪವನ್ನು ಮಾಡಿರುತ್ತಾರೆ. 1 ವಾರ ವ್ರತ ಮಾಡಿ ಕಂಕಣ ಕಟ್ಟಿಸಿಕೊಂಡಿರ್ತಾರೆ. ಈ ವೀರಕುಮಾರರು ದೇಹಕ್ಕೆ ಅರಿಶಿನ ಲೇಪಿಸಿ, ಹಣೆಗೆ ವಿಭೂತಿ ಪಟ್ಟಿ, ಕುಂಕುಮ ಬೊಟ್ಟನ್ನು ಇಟ್ಟು, ಕಾಲಿಗೆ ಗೆಜ್ಜೆ ಕಟ್ಟಿ, ಕತ್ತಿಗೆ ಆಭರಣ ಧರಿಸಿ, ಅರಿಶಿನ ಪಂಚೆಯಿಂದ ವೀರ ಕಚ್ಚೆಯನ್ನು ಕಟ್ಟಿ ನೋಡುವುದಕ್ಕೆ ಸಾಕ್ಷಾತ್ ವೀರಭದ್ರನಂತೆ ಬಿಂಬಿಸುತ್ತಾರೆ. ಇವರು ಕಂಕಣ ಕಟ್ಟಿಸಿಕೊಳ್ಳುವ ಮೊದಲು ತಂದೆ, ತಾಯಿ, ಗುರು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ದೇವರನ್ನು ಪ್ರಾರ್ಥಿಸುತ್ತಾ ಕಂಕಣ ಕಟ್ಟಿಸಿರುತ್ತಾರೆ. ಈಗ ಕರಗ ಕಟ್ಟುವ ಪ್ರಾಂಗಣದಿಂದ ಆಚೆ ಬಂದು ಕರಗವನ್ನು ಹೊರಲು ವೀರಕುಮಾರರು ಸಜ್ಜಾಗುತ್ತಿದ್ದಂತೆಯೇ ಚಾಮುಂಡೇಶ್ವರಿ ಹಾಗೂ ಕರುಮಾರಿಯಮ್ಮನವರ ಕರಗವನ್ನು ಒಳಗಿನಿಂದ ತಮಟೆ ವಾದ್ಯಗಳಿಂದ ಜೋರಾಗಿ ಸಂಭ್ರಮಿಸಿ ವೀರಕುಮಾರರ ತಲೆಗೆ ಕೂರಿಸುತ್ತಾರೆ. ನಂತರ ದೇವಸ್ಥಾನದ ಪ್ರಮುಖ ರಸ್ತೆಯಲ್ಲಿ ಅದ್ಧೂರಿಯಾಗಿ ಸಾಗಿ ದೇವಸ್ಥಾನದ ಮುಂಭಾಗಕ್ಕೆ ಬಂದು ಮೂಲ ದೇವರ ಆಶೀರ್ವಾದ ಪಡೆದು ಆರತಿ ಬೆಳಗಿ ನಂತರದಲ್ಲಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ಸಾಗಿ ಭಕ್ತಾದಿಗಳಿಂದ ಪೂಜೆಯನ್ನು ಸ್ವೀಕರಿಸುತ್ತಾರೆ. ಈ ವೀರಕುಮಾರರು ಅಲ್ಲಲ್ಲಿ ಬದಲಾಗುತ್ತಿರುತ್ತಾರೆ. ನೀವು ಗಮನಿಸಿರಬಹುದು, ಧಾರ್ಮಿಕ ವಿಧಿವಿಧಾನಗಳಾಗುವಾಗ 3 ದೇವರ ಕರಗಗಳಿದ್ದು ಮೆರವಣಿಗೆಗೆ ಏಕೆ ಚಾಮುಂಡೇಶ್ವರಿ ಮತ್ತು ಕರುಮಾರಿಯಮ್ಮನವರನ್ನು ಮಾತ್ರ ಒಯ್ಯುತ್ತಾರೆ ಎಂದರೆ ಆ 3ನೇ ದೇವರೇ ಆದಿಶಕ್ತಿ. ಈ ಆದಿಶಕ್ತಿಯು ಆ ಸ್ಥಳವನ್ನು ಕಾಯುತ್ತಿರುತ್ತಾಳೆ. ಚಾಮುಂಡೇಶ್ವರಿ ಹಾಗೂ ಕರುಮಾರಿಯಮ್ಮನವರು ಊರೆಲ್ಲ ತಿರುಗಿ ಜನರ ಕಷ್ಟಗಳನ್ನು ತಿಳಿದು ಅದನ್ನು ಆದಿಶಕ್ತಿಗೆ ಬಂದು ಹೇಳುತ್ತಾರೆ ಎಂಬ ನಂಬಿಕೆ. ಈ ರೀತಿಯಾಗಿ ಸಾಗುವ ಕರಗ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಹೂವಿನ ಅಲಂಕಾರದೊಂದಿಗೆ, ಹೂವಿನ ಮಂಟಪದಲ್ಲಿ ದೀಪಾಲಂಕಾರದೊಂದಿಗೆ, ಜಾನಪದ ಕಲಾವಿದರ ವೃಂದದವರೊಂದಿಗೆ, ವಾದ್ಯ ಗೋಷ್ಠಿಗಳೊಂದಿಗೆ ಉತ್ಸವವು ದೇವಸ್ಥಾನಕ್ಕೆ ಬಂದು ತಲುಪುತ್ತದೆ. ಈ ರೀತಿಯಾದ ಕರಗ ಮಹೋತ್ಸವವು ತಲತಲಾಂತರದಿಂದ ನಡೆದುಕೊಂಡು ಬಂದು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿದೆ. 95ನೇ ವರ್ಷದ ಈ ಬಾರಿಯ ಈ ಕರಗ ಮಹೋತ್ಸವವು
ಮುಂದಿನ ಪರಂಪರೆಗೂ ತಲುಪಿ 100,000 ವರ್ಷಗಳಾದರೂ ಆ ಸಂಸ್ಕೃತಿ, ಆಚಾರ, ವಿಚಾರ, ಕರಗದ ಉತ್ಸವಗಳು ಎಲ್ಲೂ ಒಳಿಯದೆ ಅದ್ದೂರಿಯಾಗಿ ನೆರವೇರುವ ಹಾಗೆ ನೋಡಿಕೊಳ್ಳಲಿ. ಈ ಸಂಸ್ಕೃತಿಯ ಪರಿಚಯ ಮುಂದಿನ ಪೀಳಿಗೆಗೂ ಆಗಲಿ. ಮುಂದಿನ ಪೀಳಿಗೆಯೂ ಸಹ ಇದೇ ರೀತಿಯಾದ ಸಂಸ್ಕೃತಿಯನ್ನು ಅನುಸರಿಸುವಂತಹ ಶಕ್ತಿ ಆ ತಾಯಿ ಕರುಮಾರಿಯಮ್ಮನವರು ಎಲ್ಲರಿಗೂ ನೀಡಲಿ. ಧನ್ಯವಾದಗಳು.